ಸ್ನೇಹಿತರೆ ನಮಸ್ಕಾರ. ಈಗಷ್ಟೇ ಉಡುಪಿಯಿಂದ ಸುಮಾರು 40 ಕಿಲೋಮೀಟರ್ ದೂರದ ಒಂದು ಗ್ರಾಮೀಣ ಪ್ರದೇಶದಿಂದ ಕರೆ ಬಂತು. ಯಾವುದೋ ಪಾಳು ಮನೆಯೊಳಗಿಟ್ಟಂಥ ಬಲೆಯ ರಾಶಿಯೊಳಗೊಂದು ನಾಗರಾವು ಸಿಕ್ಕಿಕೊಂಡಿದೆ ಅಂತೇಳಿ ಹೇಳಿದರು. ಈಗ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಆ ಹಾವನ್ನು ರಕ್ಷಣೆ ಮಾಡಬೇಕು. ನಮ್ಮ ಒಂದು ಉಡುಪಿ ಜಿಲ್ಲೆಯ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾಗರ ಹಾವಿನ ಹಿಂದೆ ಅಥವಾ ಬೇರೆ ಹಾವುಗಳ ಮೇಲೆ ಯಾವ ರೀತಿಯ ನಂಬಿಕೆಗಳು ಎಲ್ಲ ಇವೆ ಅನ್ನೋದನ್ನು ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡ್ತಾ ತಿಳಿಯೋಣ ಬನ್ನಿ. ಅದಕ್ಕಾದ್ರೆ ಎದುರುದಿಲ್ಲ ಸರ್, ನಮ್ಮಲ್ಲಿ ಯಾರಾದರೂ ಒಬ್ಬರು ರಕ್ಷಣೆಗೆ ಬರ್ತಾರೆ. ಅಂದರೆ ಅದನ್ನು ಈಗ ಒಂದು ಕನ್ನಡಿ ಹಾವೇ ಬಲೆಗೆ ಬಿದ್ದಿದೆ ಅಂತೇಳಿ ಕೂಡಲೇ ಅದನ್ನು ಅಲ್ಲಿ ಸಾಯಿಸುವುದಿಲ್ಲ. ಇಲ್ಲ ಸರ್, ಬಲೆಯನ್ನು ಬಿಟ್ಟಿದ್ದೇವೆ. ಹಾಗೆ ವಿಷಕಾರಿ ಹಾವಲ್ಲ. ವಿಷಕಾರಿ ಹಾವು ಮತ್ತೆ ಕೂಡಲೇ ಗೊತ್ತಾಗುತ್ತೆ ವಿಷಕಾರಿ ಹಾವು ಹೌದು, ವಿಷ ಇಲ್ಲದ ಹಾವು ಹೌದು ಅಂತ ಅವರಿಗೆ ಕೂಡಲೇ ಗೊತ್ತಾಗುತ್ತದೆ. ಈ ಹಾವು ಕಚ್ಚಿ ಡೆತ್ ಆದದ್ದಿದೆಯಾ? ಸತ್ತ ದಾಖಲೆ ಏನಾದರೂ ನಿಮ್ಮ ಅನುಭವದಲ್ಲಿ? ನನ್ನ ಅನುಭವದಲ್ಲಿ ಇದೆ. ಇಲ್ಲಿ ಬೈದೆಬೆಟ್ಟ ಅಂತೇಳಿ ಅಲ್ಲಿ ಒಂದು ಹುಡುಗ ಸಣ್ಣ ಮಗು ಆಡುವಾಗ ಕೋಳಿ ಗೂಡಿಗೆ ಹೋಗಿ ಕೋಳಿ ಮೊಟ್ಟೆ ನೆಲದ ಅದರೊಳಗೆ ಹಾವುದಿತ್ತು. ಅದು ನೋಡಲಿಲ್ಲ. ಎಂತ ಹಾವು? ನಾಗರಾವು. ರಾತ್ರಿ ಈ ಮೊಲನ ಬೇಟೆಗೆಲ್ಲ ಹೋಗ್ತಾರೆ ಅವರು. ಮೊಲದ ಬೇಟೆಗೆ ಹೋಗ್ತಾರೆ ಕಾಡಿಗೆ ನಾಯಕರು. ಅವರು ಹೋಗಿ ಬರುವಾಗ ಒಂದು ಹಾವು ಕಚ್ಚಿ ಡೆತ್ ಆಗಿದೆ. ಎಂತ ಹಾವು ಅದು? ಅದು ಕೊಂದಡಿಯೋ ಇಂಥದ್ದು ಹಾವೇ ನೋಡಲಿಲ್ಲ. ಅಲ್ಲ, ಇಷ್ಟು ವರ್ಷ ನಿಮಗೆಲ್ಲ ಕಾಣಲಿಕ್ಕೆ ಸಿಗ್ಲಿಲ್ವಾ? ಎಲ್ಲಿ ವಟಾರದಲ್ಲಿ ಬಂದು ಹೋಗ್ತದೆ? ಇದು ಕಾಣದೆ ತುಂಬಾ ವರ್ಷ ಆಗಿತ್ತು ಸರ್. ಯಾವುದು? ನಾಗರಾವು. ಬೇರೆ ಹಾವುಗಳೆಲ್ಲ ಕಾಣ್ತಾವ ಇಲ್ಲಿ? ಕಾಣ್ತದೆ. ಯಾವ ಹಾವೆಲ್ಲ ನೋಡಿದ್ರಿ ಅಂದಾಜು? ಕೇರೆ ಹಾವು ಮತ್ತೆ ಹೆಬ್ಬಾವು. ಹೆಬ್ಬಾವು ಇತ್ತಲೇ ಒಂದು 2 ತಿಂಗಳ ಹಿಂದೆ ಇಲ್ಲಿ ಈಚೆ ಬಂದಿತ್ತು. ಇದು ಮನೆ, ಇದರಲ್ಲಿ ವಾಸ ಇದ್ದಾರಾ? ಇಲ್ಲ ಸರ್, ಒಂದು 2 ತಿಂಗಳ. ವಾಸ ಯಾರೂ ಇಲ್ಲ ಈ ಮನೆಯಲ್ಲಿ. ತೊಂದರೆ ಇಲ್ವಾ? ನಾನು ಶೂ ಹಾಕೊಳ್ತೇನೆ ನನ್ನ ಒಂದು ಆತ್ಮರಕ್ಷಣೆಗೆ. ಇದು 2 ತಿಂಗಳಿಂದ ಯಾರು ವಾಸ ಇಲ್ಲ ಇದರಲ್ಲಿ? ಇಲ್ಲ ಸರ್. ವಾಸ ಇಲ್ಲದಿರುವ ಮನೆಗಳಲ್ಲಿ ಹಾವುಗಳ ವಾಸ. ಯಾಕಂದ್ರೆ ಅಲ್ಲಿ ಇಲಿ ಬರ್ತದಲ್ಲ ಸರ್, ಇಲಿಗಳು ಬಂದರೆ. ಯಾವ ಬಲೆಯಲ್ಲಿ? ಇಲ್ಲೇ ಉಂಟಲ್ಲ. ಅದು ಯಾವುದರ ಬಲೆ? ಅದು ಮೀನಿದೆ ಸರ್. ನೀವು ಮೀನೆಲ್ಲ ಹಿಡಿತೀರಾ? ಎಲ್ಲಿ ಹೊಳೆಗೆ ಹೋಗಿ ಮೀನು ಹಿಡಿತೀರಾ? ಅಂದರೆ ಹೇಗೆ ಸಿಕ್ಕಿಕೊಂಡಿದೆ ನೋಡಿ. ಈ ಮೀನಿನ ವಾಸನೆಗೆ ಈ ಬಲೆಗೆ ಇಲಿಗಳು ಬಂದು ಹೋಗ್ತವೆ ನೋಡಿ. ಈ ಇಲಿ ಇದೆಲ್ಲ ಇದೆ ನೋಡಿ ಇಲ್ಲಿ ನೋಡಿ, ಇದೆಲ್ಲ ಇಲಿಗಳ ಹಿಕ್ಕೆ ನೋಡಿ. ಈ ರೀತಿ ಇಲಿಗಳು ಬಂದು ವಾಸ ಮಾಡಿದ್ರೆ ಅದರ ವಾಸನೆಗೆ ಓಡಿ ಬರ್ತವೆ ಪಾಪ. ನೋಡಿ, ಇಲ್ಲಿ ಮೀನಿನ ವಾಸನೆಗೆ, ಮೀನಿನ ಬಲೆಯ ವಾಸನೆಗೆ ಇಲಿಗಳು ಬಂದಿವೆ, ಇಲಿಯ ವಾಸನೆಗೆ ಹಾವು ಬಂದಿದೆ. ಬಂದಾಗ ನೋಡಿ ನಮ್ಮ ಸಮಸ್ಯೆಯಿಂದಾಗಿ ಹೇಗೆ ಇದಾಗ್ತದೆ. ಇದನ್ನು ಹೊರಗೆ ತಗೊಂಡು ಹೋಗುವ ಸರ್, ಹೊರಗೆ ತಗೊಂಡೋಗಿ ಅಲ್ಲಿ ಬಿಡಿಸುವ. ಹೋಗೋಣ, ಹೊರಗೆ ಹೋಗೋಣ. ನಾಯಿಗಳನ್ನು ನೀವು ಸ್ವಲ್ಪ ದೂರ ಓಡಿಸ್ಬೇಕಾಗ್ತದೆ. ಈಗ ಹೇಳಿ, ಇಲ್ಲೇ ಬಲೆ ಬಿಡಿಸೋಣ ಅಲ್ಲ? ಹಾಂ ಸರ್, ಜೀವ ಉಂಟು. ಬಾಯಿಗೆ ಇದು ಮಾಡ್ಕೊಂಡಿದೆ ಅಷ್ಟೇ, ಬಹಳ ಸೂಕ್ಷ್ಮ. ಹಿಸಿ ಮಾಡೋದು, ಬುಸುಗುಟ್ಟದು ಅದು ಅಲ್ಲ, ಬುಸುಗುಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಉಡುಪಿ ಎಲ್ಲಿ ಸರ್ ನಿಮ್ಮದು? ನಂದು ಉಡುಪಿ ಪುತ್ತೂರು ಕೆಳಗೆ ಲಕ್ಷ್ಮೀನಗರ ಸರ್. ಇಲ್ಲ ಹೆಚ್ಚಿಗಲ್ಲ. ಅಂಬಾಗಲು ಅಲ್ಲ, ಅಂಬಾಗಲಲ್ಲ ಇದೆ ಅಂತ ಹೆಚ್ಚಿಗೆ ಪೋಸ್ಟ್ ಹಸುವಾದ. ಹೌದು, ಆ ದಾರಿಯಿಂದ ಒಳಗೆ ಹೋದರೆ ಲಕ್ಷ್ಮೀನಗರ ಬರ್ತದೆ. ವೆಂಕಟರಮಣ ದೇವಸ್ಥಾನ ಉಂಟು, ಹೌದಲ್ಲ? ಗಾಯ ಏನಾದರೂ ಆಗಿದೆ ಸರ್? ಗಾಯ ಆಗಿಲ್ಲ. ಆಗಿದೆಯಾ? ಇಲ್ಲ, ಬಾಯಿಯ ಒಳಗೆ ಸಿಕ್ಕಿಕೊಂಡಿದೆ. ಹೆದರಬೇಡಿ, ನಾನು ಬಿಡುವುದಿಲ್ಲ. ಅದು ಸಣ್ಣ ಸಣ್ಣ ಹಲ್ಲಲ್ಲ ಅದರದ್ದು. ಹೌದು, ಹಲ್ಲಿಗೆ ಸಿಕ್ಕಿಕೊಂಡಿದೆ, ಮತ್ತು ಬೇರೆ ಇರಲಿಲ್ಲ. ಈಗ ನೋಡಿ, ಇಲ್ಲಿ ಸ್ವಲ್ಪ ಅದರ ಮುಖದಲ್ಲಿ ಉಂಟಲ್ಲ. ಹೌದು. ಕ್ಲೀನಾಗಿ ಈ ಚೀಲಕ್ಕೆ ಹಾಕೋಣ.
ಬೇಡ, ಸುಮ್ಮನೆ ಹಾಂ. ಈಗ ಇದನ್ನು ಎಲ್ಲಿ ಬಿಡೋಣ? ನಿಮ್ಮ ಇಲ್ಲಿ ಕಾಡಿಲ್ಲ ಉಂಟು, ಅಲ್ಲಿ ಹಿಂದ್ಗಡೆ ಫುಲ್ ಕಾಡಿ ಸರ್. ಹೌದಾ? ಹೋಗೋಣ ಅಲ್ಲಿಗೆ. ಇದನ್ನು ರಿಲೀಸ್ ಮಾಡಿಯೇ ಬರೋಣ. ಸರಿ ಸರ್. ಹಾಂ, ಇದೆಲ್ಲ ಕಾಡೇ ಅಲ್ಲ? ಹೌದು. ಇದು ಇದು ಸಹ ಕಡೆದು ಇದೆಲ್ಲ ಮಾಡಿದ್ದಾರೆ. ಅರಣ್ಯ ಇಲಾಖೆ ಕಾಡ ಇದು? ಅಲ್ಲಲ್ಲ, ಇದು ಪ್ರೈವೇಟ್. ಇದು ಪ್ರೈವೇಟ್. ಹಾಂ ಹಾಂ. ಇದಾದ್ರೆ ಗೌರ್ಮೆಂಟ್. ಯಾವುದು ಈ ಬಂದಿದ್ದು? ಓಕೆ. ಮತ್ತು ಇದೇ ಪರಿಸರದ್ದಲ್ಲ, ಹೌದು. ಬೇರೆ ಎಲ್ಲೋ ಕೊಂಡು ಹೋಗಿ ಬಿಡೋದು, ಹೌದು. ಬಿಡೋದಕ್ಕಿಂತ ಅದರ ಪರಿಸರ ಬಿಟ್ಟುಬಿಟ್ರೆ ಹೌದು. ಇನ್ನೊಮ್ಮೆ ಆ ಕೋಣೆ ಬರೋದಿಲ್ಲ. ಅಲ್ಲ, ಮತ್ತು ಈಗ ಆ ಬಲೆಯನ್ನು ನೀವು ಒಂದು ಸುಡಬೇಕು ಅಥವಾ ನೀವು ಅದನ್ನು ವಿಲೇವಾರಿ ಮಾಡಬೇಕು ಒಟ್ಟಾರೆ. ಅದನ್ನು ಹಾಗೆ ಇಟ್ಟರೆ ಹೌದು. ಈ ಹಾವು ಬಿದ್ದಿದೆ ಅಲ್ವಾ, ಇನ್ನೊಂದು ಹಾವು ಬರ್ತದೆ ಅದಕ್ಕೆ, ಹೌದಾ? ಆ ಬಲೆಗೆ ಬರ್ತದೆ. ಸರಿ ಸರಿ ಈಗಲೇ ಅದು ಕೆಲಸ ಆಗಬೇಕು. ಸರಿ ಸರಿ. ಇನ್ನು ಮುಂದೆ ಹೋಗ್ಬೇಕಾ? ಬೇಡ ಸರ್, ಬಿಡ್ಬೋದಿಲ್ಲ. ಬಿಡ್ಬೋದಲ್ಲ? ಹೂವು ಅಲ್ಲಿ ಬಿಡುವ. ಇಲ್ಲಿ ಕೆಳಗಡೆ ಬಿಡ್ಬೇಕು, ಅಲ್ಲಿ ಗದ್ದೆಲೆಲ್ಲ ನೀರು ಗೀರು. ಹೌದು, ಇಲ್ಲೇ ಬಿಡುವ. ಹಾಗಾದರೆ ಇಲ್ಲಿ ರಸ್ತೆ ಬರೋದಿಲ್ಲ, ಹೊರಟೋಗ್ತದೆ. ಹೌದು. ಹಾಂ. ಹೋಯ್. ಸರಿ, ಈಗ ಹಾವನ್ನು ನಾವು ರಿಲೀಸ್ ಮಾಡಿದ್ವಿ. ಹೌದು ಸರ್. ಇಲ್ಲಿ ಬೇರೆ ಎಲ್ಲ ಯಾವ ಹಾವುಗಳೆಲ್ಲ ಕಾಣಲಿ ಸಿಗ್ತವೆ? ಇಲ್ಲಿ ಎಲ್ಲ ಥರ ಇದು ಕಂದಡಿ ಸಿಗ್ತದೆ, ಹೆಬ್ಬಾವು ಸಿಗ್ತದೆ, ಕೇರೆ ಹಾವು, ಕಡಂಬಳ ಸಿಗ್ತದೆ. ಹೌದು. ಯಾಕಂದರೆ ಈ ಪ್ರದೇಶ ಎಲ್ಲ ಸ್ವಲ್ಪ ಕಾಡು ಗುಡ್ಡ ಎಲ್ಲ ಇದ್ದಾಗ ಉಂಟಲ್ಲ. ಹೌದು. ಹಾಂ. ಈಗ ಆ ಹಾವುಗಳೆಲ್ಲ ಬಲೆಗೆ ಬಿದ್ದರೆ, ಅಕಸ್ಮಾತ್ ಬಿದ್ದರೆ ನೀವೇನು ಮಾಡ್ತೀರಿ? ಅದಕ್ಕೆ ಆದ್ರೆ ಎದುರುದಿಲ್ಲ ಸರ್. ನಮ್ಮಲ್ಲಿ ಯಾರಾದರೂ ಒಬ್ಬರು ರಕ್ಷಣೆ ಬರ್ತಾರೆ ಅಂದರೆ ಅದನ್ನು ಈಗ ಒಂದು ಕನ್ನಡಿ ಹಾವೇ ಬಲೆಗೆ ಬಿದ್ದಿದೆ ಅಂತೇಳಿ ಕೂಡಲೇ ಅದನ್ನು ಅಲ್ಲಿ ಸಾಯಿಸುವುದಿಲ್ಲ? ಇಲ್ಲ ಸರ್. ಹಾಂ, ಬಲೆಯನ್ನು ಬಿಟ್ಟಿದ್ದೀವಿ ಹಾಗೆ, ರಿಲೀಸ್ ಮಾಡಿ ಬಿಡಿಸಿದ್ರಿ. ಯಾವುದೆಲ್ಲ ಹಾವು ಮಾಡಿದ್ರಿ ಸರ್? ಹೆಬ್ಬಾವು ಮತ್ತೆ ಇದು ಕಂದಡಿ ಹಾವನ್ನೆಲ್ಲ ಬಲೆಗೆ ಬಿದ್ದದನ್ನು ಬಿಡಿಸಿ ಬಿಟ್ಟಿದ್ರಿ. ಇಲ್ಲೆಲ್ಲೂ ಸಾಯಿಸುವುದಿಲ್ಲ ಹಾವನ್ನು? ಹಾಂ, ತುಂಬ ಒಳ್ಳೆ ಕೆಲಸ ಸರ್. ಯಾಕಂದ್ರೆ ನಮ್ಮ ಸುತ್ತಮುತ್ತ ಒಂದು ಸುಮಾರು 7-8 ಪ್ರಭೇದ ಹಾವುಗಳಿದ್ದರೆ ಮಾತ್ರ ಆ ಪರಿಸರ ಆರೋಗ್ಯಪೂರ್ಣ ಅಂತ ಹೇಳಿ. ಇದು ಯಾಕೆ ನೀವು ಮನಸ್ಸು ಮಾಡಿಲ್ಲ ಈ ನಾಗರ ಹಾವನ್ನು ಬಲೆಯಲ್ಲಿ? ವಿಷಕಾರಿ ಹಾವಲ್ಲ. ಹಾಂ, ವಿಷಕಾರಿ ಹಾವು ಮತ್ತು ದೇವರ ಹಾವು. ಹೌದು. ಹಾಗಾಗಿ ನಾವು ಸ್ವಲ್ಪ ಇಲ್ಲಿ ಇದನ್ನು ಜಾಗ್ರತೆ ಮಾಡ್ತೇವೆ. ಹೌದು, ಏನಾದರೂ ಅದಕ್ಕೆ ಹಾನಿ ಆಗಬಾರ್ದು. ಹಾಂ, ಏನು ಸರ್? ನಮಗೆ ಇದು ನಾಗದೇವತೆ ಅಂದರೆ ಪ್ರಧಾನ ಆದ್ಯತೆ. ಹಾಂ ಅಲ್ಲ, ನಮ್ಮ ಈ ಕಡೆ ಎಲ್ಲ. ಹೌದು. ಅಲ್ಲ, ನಮ್ಮ ಎಲ್ಲ ಉಡುಪಿ ದಕ್ಷಿಣ ಕನ್ನಡ ಎಲ್ಲ ನಮಗೆ ಪ್ರಧಾನ ಆದ್ಯತೆ ನಾಗದೇವತೆ. ಅದಾದ್ಮೇಲೆ ದೈವಗಳದ್ದು ಅಲ್ವಾ? ಹಾಂ. ಅದಕ್ಕೋಸ್ಕರ ನಾವು ಇದಂದ್ರೆ ಸ್ವಲ್ಪ ಇದು ಅದರ ಪ್ರತೀಕ. ಈ ನಾಗರಾವು ನಾಗನ ಪ್ರತೀಕ ಅಂತ ನೀವು ನಂಬ್ತೀವಿ. ನೋವು ಆಗಬಾರ್ದು, ಬೇರೆ ಪರಿಸರಕ್ಕೆ ಕೊಂಡೋಗಿ ಬಿಡಬಾರ್ದು. ಹೌದು, ನಮ್ಮ ಪರಿಸರದಲ್ಲಿ ಇದ್ದರೆ ಒಳ್ಳೆಯದು ಅಂತ ಒಂದು ನಂಬಿಕೆ. ಆ ನಂಬಿಕೆಯಿಂದ ಈ ಹಾವುಗಳೆಲ್ಲ ಉಳಿದುಕೊಂಡಿದೆ. ಕಚ್ಚುವಂಥದ್ದೆಲ್ಲ ಘಟನೆ ನಡೆದಿದೆಯಾ? ಕಚ್ಚುವಂಥ ಘಟನೆ ನಡೆದಿದೆ ಸರ್. ಇಲ್ಲಿ ಯಾರಾದರೂ ನಾಟಿ ಔಷಧಿ ಕೊಡುವವರಿದ್ದಾರೆ? ಇಲ್ಲಿ 2 ಕಡೆ ನಮ್ಮ ಆಸುಪಾಸ ನಡೆದ್ರೆ, ಇನ್ನೊಂದು ಇಲ್ಲಿಂದ 3 ಕಿಲೋಮೀಟರ್ ಮುದ್ದೂರು ಅಂತ ಇದೆ. ಮುದ್ದೂರು, ಅಲ್ಲಿ ವೈದ್ಯರು ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಇನ್ನೊಂದು ಎಂಥದ್ದು ಬಚ್ಚಪ್ಪು ಅಂತ ಹೇಳಿ ಇಲ್ಲಿ ಅಲ್ಲಿ ನಿಮ್ಮ ಇರತ್ರ ಪೇತ್ರಿಯಿಂದ ಒಳಗೆ ಅವರೊಬ್ರು ಪಂಡಿತರು ಈಗ ತೀರಿ ಹೋಗಿ ಅವರ ಮಗ ಏನೋ ಕೊಡ್ತಾ ಇದ್ದಾರೆ, ಕರೆಕ್ಟ್ ಅಲ್ಲ? ಅವರು ಅಂದ್ರೆ ಒಳ್ಳೆ ಔಷಧಿ ಕೊಡ್ತಾರೆ. ಸಾಮಾನ್ಯ ಹಾವು ನಾಗರಾವು ಕಚ್ಚಿದ್ದಕ್ಕೆ, ಕನ್ನಡಿ ಹಾವು ಕಡಂಬಳ ಹೋದಕ್ಕೆ ಎಲ್ಲದಕ್ಕೂ ಅವ್ರು ಚಿಕಿತ್ಸೆ ಕೊಡ್ತಾರೆ. ಹಾವುಗಳು ಕಚ್ಚಿದ್ರು ಹೆಚ್ಚಿನಾಗಿ ಆಯುರ್ವೇದಿಕವಾಗಿ ಅವ್ರ ಮನೆಗೆ ಹೋಗುವಂಥದ್ದು. ಈಗ ಅಲ್ಲಿ ಆಗದಿದ್ರೆ ಅವರು ಅಲೋಪತಿ ಕಳಿಸ್ಕೊಡುವಂಥದ್ದು ಇದೆಯಾ? ಹಾಸ್ಪಿಟಲ್ಗೆ ಕಳಿಸ್ಕೊಡ್ತಾರೆ. ಆಗದೆ ಇದ್ದಂತೆ ಇಲ್ಲ ಅಂದ್ರೆ ಆಗುತ್ತೆ. ಅಂದ್ರೆ ಹೆಚ್ಚು ವಿಷಕಾರಿ ಹಾವು ವಿಷ ಮೀರದಿದ್ರೆ ಮಾತ್ರ ಕಳಿಸ್ಕೊಡ್ತಾರೆ. ಇಲ್ದಿದ್ರೆ ಅವರು ಹಾವುಗಳಾದ್ರೆ ಅವರು ಮತ್ತೆ ಅವ್ರು ಚಿಕಿತ್ಸೆ ಮಾಡ್ತಾರೆ. ಕಂದಡೆ ಆಗಲಿ ಅಥವಾ ಕಡಂಬಳಕ್ಕಾಗಲಿ ಅಥವಾ ಆಮೇಲೆ ನಾವು ಒಳ್ಳೆ ಅಂತೀವಿ. ಆಮೇಲೆ ಇನ್ನೊಂದು ಕ್ಯಾರಿಯ ಇವೆಲ್ಲ ಕಚ್ಚಿದ ತಕ್ಷಣ ಯಾವುದಂತ ಗೊತ್ತಾಗೋದಿಲ್ಲ ಕೆಲವರಿಗೆ. ಅವರಿಗೆ ಯಾವ ಮದ್ದು ಕೊಟ್ಟು ಅದ್ರಲ್ಲಿ ಗೊತ್ತಾಗುತ್ತಲ್ಲ, ಕೂಡಲೇ ಗೊತ್ತಾಗುತ್ತೆ ವಿಷಕಾರಿ ಹಾವು ಯಾವುದು, ವಿಷ ಇಲ್ಲದ ಹಾವು ಯಾವುದಂತ ಅವರಿಗೆ ಕೂಡಲೇ ಗೊತ್ತಾಗುತ್ತದೆ. ಅವ್ರಿಗೆ ಗೊತ್ತಾಗ್ತದೆ. ಈಗ ನೀರು ಹಾವು ಕಚ್ಚಿದ್ರೆ ಅದರಲ್ಲಿ ವಿಷ ಇಲ್ಲ, ಅದಕ್ಕೆ ಔಷಧಿ ಕೊಡ್ತಾರ? ಅದು ಗಾಯಕ್ಕೇನೋ ಲೇಪ ಮಾಡ್ಲಿಕ್ಕೆಲ್ಲ ಕೊಡ್ತಾರೆ. ಮನೆಗೆ ಹೋದ್ಮೇಲೆ ಸರ್ ಅವರು ಅಲ್ಲಿ ಒಂದು ಕ್ರಮವತ್ತಾಗಿ ವಿಷರಹಿತ ಹಾವಾದ್ರೂ ಔಷಧಿ ಕೊಡ್ತಾರೆ. ಹೇಳ್ತಾರೆ ಅವರು. ಹಾಗಾಗಿ ಈ ಆಸುಪಾಸಿನವರೆಲ್ಲ ನೀವು ನಾಟಿ ಔಷಧಿಗೆ ಹೋಗ್ತೀರಿ? ಹೆಚ್ಚು ಹೋಗುದು ಅಲ್ಲಿಗೆ. ಈ ಹಾವು ಕಚ್ಚಿ ಡೆತ್ ಆದದ್ದಿದೆಯಾ? ಸತ್ತ ದಾಖಲೆ ಏನಾದರೂ ನಿಮ್ಮ ಅನುಭವದಲ್ಲಿ? ನನ್ನ ಅನುಭವದಲ್ಲಿ ಇದೆ. ಇಲ್ಲಿ ಬೈದೇಬೆಟ್ಟ ಅಂತೇಳಿ ಅಲ್ಲಿ ಒಂದು ಹುಡುಗ ಸಣ್ಣ ಮಗು ಆಡುವಾಗ ಕೋಳಿ ಗುಡಿಗೆ ಹೋಗಿ ಕೋಳಿ ಮೊಟ್ಟೆ ನೆಳೆದು ಅದರೊಳಗೆ ಹಾವುದಿತ್ತು. ಅದು ನೋಡಲಿಲ್ಲ. ಎಂತ ಹಾವು? ನಾಗರಾವು. ಅದು ಸತ್ತೋಗಿದ್ದು ಒಂದು 20 ವರ್ಷ ಹಿಂದೆ. ಅಂದರೆ ಅವ್ರು ನಾಟಿ ಔಷಧಿ ಮಾಡಲಿಲ್ಲ, ಮಾಡುವ ಅವಕಾಶ ಇರಲಿಲ್ಲ. ಅದು ತೀಕ್ಷ್ಣವಾಗಿ ಕಚ್ಚಿರಬೇಕು. ಅದೊಂದು ನಮಗೆ
ಅಲೋಪತಿಗೆ ಕರ್ಕೊಂಡು ಹೋಗುವಂಥ ಇದಿಲ್ಲ 20 ವರ್ಷದ ಹಿಂದೆ ಇದು. 20 ವರ್ಷದಿಂದ. ಆವಾಗ ಸ್ವಲ್ಪ ಆಮೇಲೆ ಇಲ್ಲಿ ಇನ್ನೊಂದು ಪ್ರಕರಣ ಇಲ್ಲಿ ನಮ್ಮ ಗುಂಡಿಬೇಲೆ ಅಂತೇಳಿ ಇಲ್ಲಿ ಸ್ವಲ್ಪ ಇಲ್ಲೇ ಕೆಳಗೆ ಹಾಂ ಹಾಂ ಅಲ್ಲಿ ಒಂದು ಹಾಗೆ ಅವರು ರಾತ್ರಿ ಈ ಮೊಲನ ಬೇಟೆಗೆಲ್ಲ ಹೋಗ್ತಾರೆ ಅವರು ಮೊಲದ ಬೆಟ್ಟಿಗೆ ಹೋಗ್ತಾರೆ ಕಾಡಿಗೆ. ನಾಯಕರು. ಹಾಂ ಅವರು ಹೋಗಿ ಬರುವಾಗ ಒಂದು ಹಾವು ಕಚ್ಚಿ ಒಂದು ಎತ್ತಾಗಿದ್ದು. ಎಂತ ಹಾವು ಅದು? ಅದು ಕೊಂದಡಿಯೋ ಇಂಥದ್ದು ಅಂದ್ರೆ ವಿಷಯ ಹಾವೇ ನೋಡಲಿಲ್ಲ ಅವರು. ಕಚ್ಚಿದ್ದ? ಅದು ಹೆಣ್ಮಗಲ್ಲ. ಅಲ್ಲ, ಗಂಡು ಮಗುವಿಗೆ. ಎರಡು ಗಂಡು ಮಕ್ಕಳೇ ನಾನು ಹೇಳ್ತೀಗ. ಇದು ಗಂಡು ಮಕ್ಕಳಾದ್ರೆ ಇದು ಈಗ ಹೇಳಿ ಅಲ್ಲ, ಇದು ಮಗು ಅಲ್ಲ, ದೊಡ್ಡವರು. ಹಾಂ, ಕಚ್ಚಿದ ಕೂಡಲೇ ಅವರು ಇಲ್ಲ ಹೋಗ್ಲಿಲ್ಲ, ಲೇಟ್ ಆಯ್ತು. ಕಾಡಿನಿಂದ ಮನೆ ಬರುವಾಗಲೇ ಲೇಟ್ ಆಯ್ತು. ಓ, ಹಾಗಾಗಿ ಕಚ್ಚಿಸ್ಕೊಂಡು ಅವರು ಡೆತ್ ಆಗಿದೆ. ಒಂದು 20 ವರ್ಷ ಹೆಚ್ಚಿಗೆ ಬಂದು 20 ವರ್ಷ ಆಯ್ತು. 20 ವರ್ಷ ಅದು ಮೊದಲಿದ್ದು. ಈಗ ಮೊಲದ ವಿಚಾರ ಹೇಳಿದ್ರೆ ನೀವು ಅದು 20 ವರ್ಷ ಆಯ್ತು ಈಗ. ಆಯ್ತು. ಇತ್ತೀಚೆಗೆ ಮತ್ತೆ ಹೆಣ್ಣು ಮಗು ಅಂತ ಎಲ್ಲಿ ಹೇಳಿದ್ರಲ್ಲ? ಇಲ್ಲಿ ಕಂಗಿ ಬೆಟ್ಟ ಸಂಜೆ ಹೊಟ್ಟೆಲ್ಲ 3 ವರ್ಷದಿಂದ. 3 ವರ್ಷದಿಂದ. ಅದು ಹೆಣ್ಣು ಮಗುವಾ? ಹೆಣ್ಣು ಮಗು ಅಂದ್ರೆ ಒಂದು 5ನೇ ಕ್ಲಾಸ್ ಹೋಗುವಂತ ಹುಡುಗಿ ಒಂದು. ಒಂದು 10 ವರ್ಷದ ಹುಡುಗಿ. ಅವಳಿಗೆ ಹಾವು ಕಚ್ಚಿದ್ದ? ಹಾಲು ಕೊಟ್ಟು ಬರುವಾಗ ನಾಗರ ಹಾವು ಕಚ್ಚಿದ್ದು. ರಾತ್ರಿ ಹಗ್ಲಿ ಸಂಜೆ 5 ಗಂಟೆ. ಕಚ್ಚಿದ ನಂತರ ಏನು ಮಾಡಿದ್ರು ಅವರು? ಅವರು ಹಾಸ್ಪಿಟ್ಲಿಗೆ ಹೋಗಿದ್ರು ಲೇಟ್ ಆಯ್ತು ಅಷ್ಟೇ. ಆಸ್ಪತ್ರೆ ಹೋಗಿದ್ರೆ ಅದು ಪಂಡಿತರ ಹತ್ರ ಹೋಗಿದ್ರು? ಆಸ್ಪತ್ರೆಗೆ ಹೋಗಿದ್ದಲ್ಲ ಅದು. ಆಸ್ಪತ್ರೆ ಹೋಗಿದ್ರು. ಗೊತ್ತಾಗಿಲ್ಲ ಮಗುವಿಗೆ ಗೊತ್ತಾಗ. ಇಲ್ಲಿಂದ ಸುಮಾರು 30 ಕಿಲೋಮೀಟರ್ ಉಂಟು ಆಸ್ಪತ್ರೆ ಉಡುಪಿಗೆ ಹೋಗಬೇಕಾದ್ರೆ, ಅಥವಾ ಬ್ರಹ್ಮರಕ್ಕೆ ಹೋಗ್ಬೇಕು ಇಲ್ಲಿಂದ. ಅಲ್ಲಿ ಹೋಗುವಾಗಲೇ ಡೆತ್ ಆಗಿದೆ. ಅಂದ್ರೆ ತಡವಾಗಿ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ತಕ್ಷಣ ಕರ್ಕೊಂಡು ಹೋಗ್ತಾ ಇದ್ರೆ ಸಮಸ್ಯೆ 3 ವರ್ಷದಿಂದ 3-4 ವರ್ಷ ಆಯ್ತು ಸರ್ ಈಗ ಅಷ್ಟೇ. ಈ ಕೊರೋನಾ ಟೈಮ್ ಅಲ್ಲನ? ಕೊರೋನಾ ಟೈಮ್ 3-4 ವರ್ಷ ಆಯ್ತು. ಆ ಟೈಮಲ್ಲಿ ಸರ್, ತಮ್ಮ ಹೆಸರು? ವಸಂತ ಅಂತೇಳಿ ಸರ್. ವಸಂತ. ಇದೆ ಈ ಪರಿಸರದವರೇ? ಆಯ್ತು ಸರ್, ಓಕೆ ಸರ್. ಇದನ್ನು ನಾನು ಯೂಟ್ಯೂಬ್ಗೆ ಹಾಕೊಳ್ತೇನೆ. ಆಯ್ತು ಸರ್. ನಿಮ್ಮದೊಂದು ಮಾಹಿತಿ ಜನರಿಗೆ ಇರಲಿ ಆಯ್ತು ಸರ್. ಓಕೆ ಅಲ್ವಾ? ಸರಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಶಶಿರ್ ಅಂತ. ಶಶಿರ್. ಓಕೆ.